ತಮಿಳುನಾಡಲ್ಲಿ ಚೆನ್ನೈಯಲ್ಲಿ ನಡೆದ ಒಂದು ಮೂವಿನ ಆಡಿಯೋ ಲಾಂಚಲ್ಲಿ ನಟ ಕಮಲ್ ಹಾಸನ್ ಏನು ಮಾಡಿದ್ರು ಅಂತಂದರೆ, ಕನ್ನಡ ತಮಿಳಿಂದ ಹುಟ್ಟಿದ್ದು ಅದು ಮಾತ್ರ ಅಲ್ಲದೆ ಅಂದ್ಬಿಟ್ಟು ಕನ್ನಡ ಹುಟ್ಟೋದಕ್ಕೆ ಮೂಲ ಕಾರಣ ತಮಿಳು ಅಂತ ಹೇಳಿದ್ದಾರೆ. ಅದು ಶಿವರಾಜ್ ಕುಮಾರ್ ಎದುರ ಈ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಈ ಒಂದು ಮಾತು, ಈ ಒಂದು ಪದ ಕರ್ನಾಟಕದಲ್ಲಿ ಯಾವ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಅಂತ ನೋಡಿದ್ರೆ, ಇವತ್ತು ಕನ್ನಡದಲ್ಲಿ ಕನ್ನಡಿಗರು ಅಂದರೆ ನಟ ಕಮಲ್ ಹಾಸನ್ ಅವರ ಬ್ಯಾನರ್ಗಳನ್ನ ಹೊಡೆದಾಕ್ತಾ ಇದ್ದಾರೆ. ಅದು ಮಾತ್ರ ಅಂದ್ಬಿಟ್ಟು ಅವರ ಭಾವಚಿತ್ರಗಳನ್ನ ಬೇಯಿಸ್ತಾ ಇದ್ದಾರೆ. ಆ ಒಂದು ರೇಂಜ್ಗೆ ಈ ಒಂದು ಪದ ಅವ್ರನ್ನ ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಅದು ಮಾತ್ರ ಅಂದ್ಬಿಟ್ಟು ಅವ್ರು ಕ್ಷಮೆ ಕೇಳೋವರೆಗೂ ಸಹ ಬಂದ್ಬಿಟ್ಟು ಅವ್ರ ಮೂವಿಗಳನ್ನ ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ದೊಡ್ಡ ಒಂದು ಹೋರಾಟನ ಮಾಡ್ತಾ ಇದ್ದಾರೆ. ಸೊ ಇದೊಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಬಂದ್ಬಿಟ್ಟು ಸ್ಪಾಟಲ್ಲಿ ಶಿವಣ್ಣ ಇದ್ರೂ ಸಹ ಬಂದ್ಬಿಟ್ಟು ಯಾಕೆ ಅವರು ಏನು ರಿಯಾಕ್ಟ್ ಮಾಡಿಲ್ಲ ಅಂತ ಶಿವಣ್ಣನ ಮೇಲೆ ಸಹ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕ್ವಶನ್ ಮಾಡ್ತಾ ಇದ್ದಾರೆ. ಇದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಈ ಒಂದು ವಿಷಯ ಈಗ ಯಾವ ಥರ ಆಗಿದೆ ಅಂತ ನೋಡಿದ್ರೆ, ಕನ್ನಡ ವರ್ಸಸ್ ತಮಿಳ್ ಈ ಒಂದು ರೇಂಜ್ಗೆ ಇದು ಹೋಗ್ತಾ ಇದೆ. ಸೊ ಅದು ಮಾತ್ರ ಅಲ್ಲದೆ ಬಂದ್ಬಿಟ್ಟು ಕನ್ನಡದಲ್ಲಿ ಇಷ್ಟೊಂದು ವಿಷಯ ನಡೆದರೂ ಸಹ ಬಂದ್ಬಿಟ್ಟು ಯಾಕೆ ಕನ್ನಡದ ನಟರು ಯಾಕೆ ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಇನ್ನೊಂದು ವಿಷಯ ದೊಡ್ಡದಾಗಿ ವೈರಲ್ ಆಗ್ತಾ ಇದೆ.